ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಈ ಮನೆಯಲ್ಲಿ ಹೇಳೋಳು ಕೇಳೋಳು ಯಾರು ಇಲ್ವಾ? ಬಟ್ಟೆನ ನೀಟಾಗಿ ಒಗೆದು ಮಡಚಿ ಎತ್ತಿಡ್ಬೇಕು ಅನ್ನೋ ಜ್ಞಾನ ಇಲ್ವಾ? ಇಲ್ಲಿ ಕೊಳೆ ಬಟ್ಟೆ, ಇಲ್ಲಿ ಕಸ, ಥೂ 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 ಥೂ. ಇದೇನು ಗಂಡುಗಲಿ ವಂಶದ ಮನೆನ ಇಲ್ಲ ಕಲಾಸಿ ಪಾಳ್ಯ ಮೋಲಿನ? ರಂಗಮ್ಮ, ಯಾರ್ ನೀನು? ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಕಸ ಗುಡಿಸ್ತಾ ಇದೆಯಲ್ಲ, ನೀನೇನು ಈ ಮನೆ ಕೆಲಸದವಳ, ಇಲ್ಲ ಭಿಕ್ಷುಕಿನ, ಇಲ್ಲ ಮುಸ್ರೆ ತಿಕ್ಕವಳ? ಇಲ್ಲ ಇಲ್ಲ, ನಾನು ಗಂಡುಗಲಿ ವಂಶದ ರಾಜಮಾತೆ ಲಂಗಮ್ಮ. ರಾಜಮಾತೆ? ರಾಜಮಾತೆ ಯಾವತ್ತಾದ್ರೂ ಈ ತರ ಕೆಲಸಗಳನ್ನ ಮಾಡ್ತಾಳ? ನಿನ್ನ ಜನ್ಮಕ್ಕೆ ನಾಚಿಕೆ ಆಗೋಲ್ಲ? ಎಲ್ಲಿ ಹೋಯ್ತು ನಿನ್ನ ಕೋಪ? ಎಲ್ಲಿ ಹೋಯ್ತು ಆ ನಿನ್ನ ರೋಷ? ತೋರಿಸು ನಿನ್ನ ಪಾಳೆಗಾರಿಕೆ ದರ್ಪಣ. ಈ ಲಂಗಮ್ಮನ ನೋಡಿದ್ರೆ ಯಾರೂ ಹೆದರೋಲ್ಲ, ನನ್ನ ಮಾತೇ ಕೇಳೋಲ್ಲ. ನಾನು ಏನ್ ಮಾಡ್ಲಿ? ಮನುಷ್ಯ ಹೆದರಿದಷ್ಟು ಹೆದರ್ಸ್ತಾನೆ ಇರ್ತಾನೆ. ಬಗ್ಗಿದ್ರೆ ಜುಟ್ಟು ಹಿಡಿತಾನೆ, ಒದ್ರೆ ಕಾಲ್ ಹಿಡಿತಾನೆ. ನಿಲ್ಸು ಕಸ ಗುಡಿಸೋದನ್ನ. ನಿನ್ನ ಪಾಳೆಗಾರಿಕೆ ಗತ್ತನ್ನ ತೋರಿಸು. ಆಯ್ತು, ನನ್ಗೆಲ್ಲ ಅರ್ಥ ಆಯ್ತು. ಈ ಲಂಗಮ್ಮ ಏನ್ ಮಾಡ್ತಾಳೆ ಅನ್ನೋದನ್ನ ಹೇಳೋಲ್ಲ, ಮಾಡಿ ತೋರಿಸ್ತಾಳೆ. ಇಲ್ಲ, ನಾನ್ ಗುಡ್ಸಲ್ಲ, ಯಾವ ಕೆಲಸನೂ ಮಾಡಲ್ಲ. ಎಲ್ಲೆಲ್ಲ ಕೈಲೂ ಕೆಲಸ ಮಾಡಿಸ್ತೀನಿ. ಮನೆಯಲ್ಲಿರೋ ನಸ್ಗುಂಡಿಕಾಯಿಗಳ ಎಲ್ಲ ಹಾಳಾಗಿ ಹೋಗಿದ್ದಿಲ್ಲೋ? ಬಲ್ತಿರೋ ಇಲ್ಲ ನಾನೇ ಬಲ್ಬೇಕು? ಏನ್ ರಂಗತ್ತೆ, ಕತ್ತಿ ಹಿಡಿದು ರೊಚ್ಗೆದ್ಬಿಟ್ಟಿದ್ಯಾ? ತಲೆಗಿಲ್ಲ ನಾನು ಕಡ್ತಾ? ಜಾಸ್ತಿ ಮಾತಾಡಿದ್ರೆ ಇದೇ ಕತ್ತಿಗಿಂದ ನಿನ್ ತಲೆನ ಜಗಲಿಸ್ಬಿಡ್ತೇನೆ. ತಿನ್ನೋದು ತಿರುಗಾಡೋದು ಇದೇ ಆಗೋಯ್ತೇನೋ ನಿನ್ ಕೆಲಸ. ಮನೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀಯಾ? ಅತ್ತೆ, ಬಾಯಿ ಮುಚ್ಚಿ ಕತ್ತೆ. ಸಮಾಜ ಸೇವೆ, ಆ ಸೇವೆ, ಈ ಸೇವೆ ಅಂತ ಅಲ್ಲಿ ಇಲ್ಲಿ ತಿಳ್ಕೊಳ್ಕೊಂಡಿದ್ರೆ ಮನೆ ಕೆಲಸನ ನಿಮ್ ತಾತ ಮಾಡ್ತಾನೆ. ಯಾಕೆ ಇದ್ದಕ್ಕಿದ್ದಾಗ ರೈಸ್ ಹಾಕ್ಬಿಡಿದಿರಾ? ಮನೆ ಕೆಲಸನ ಮಾಡ್ಲಿಲ್ಲ ಅಂದ್ರೆ ನಾನು ಹೀಗೆ ತಿರುಗಿ ಬಿಡೋದು. ನಿನ್ನ ಯೋಗ್ಯತೆಗೆ ಸಗಣಿ ಹಾಕಿ ಬೆರಣಿ ತಟ್ಟ, ಮನೆ ಹಾಳು ಅಳಿಯನ್ ತಲೆ ಮೇಲೆ ಕುಟ್ಟ. ಇನ್ನು 10 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇಡೀ ಮನೆ ಸ್ವಚ್ಛವಾಗಿರಬೇಕು. ಇಲ್ಲಾಂದ್ರೆ ಒಬ್ಬೊಬ್ಬರ ತಲೆಯನ್ನು ಕತ್ತರಿಸಿ ನಾಯಿ ನಳಿ ಹತ್ತುಗಳಿಗೆ ಫುಲ್ ಮೀಲ್ಸ್ ಹಾಕ್ಬಿಡ್ತೀನಿ. ಆದ್ರೆ 1 ನಿಮಿಷ ಆಯ್ತು. ನಿಮಿಷ ಆಯ್ತು. 5 7 ನಿಮಿಷ ಆಯ್ತು. 9 ನಿಮಿಷ ಆಯ್ತು. 10 ನಿಮಿಷ ಆಯ್ತು. ಟೈಮ್ ಅಪ್. ಇವತ್ತು ಒಂದು ದಿನ ಅಲ್ಲ, ದಿನ ಹೀಗೆ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ಗೊತ್ತಲ್ಲ. ಫುಲ್ ಮೀಲ್ಸು. ಮಸಾಲೆ ದೋಸೆ ತಿನ್ಕೊಂಡು ಎಷ್ಟು ಆರಾಮಾಗಿದ್ದೀವಿ. ಮತ್ತೆ ನಮ್ಮನ್ನ ಆಲೂಗೆಡ್ಡೆ ಪಲ್ಯ ತುಳ್ದಂಗ್ ತುಳ್ದಾಕ್ಬಿಟ್ರು. ಇಲ್ಲ, ಮನೆ ಕೆಲಸ ನನ್ ಕೇಳಿ ಮಾಡಕ್ಕಾಗಲ್ಲಪ್ಪ. ಇದಕ್ ನೀವೇ ಏನಾದ್ರೂ ಒಂದ್ ದಾರಿ ತೋರಿಸ್ಬೇಕು. ಅಲ್ಲೇ ಚಂಪಾ, ನಮ್ಮತ್ತೆ ನಿನ್ ಮತ್ ಚೆನ್ನಾಗ್ ಕೇಳ್ತಾರ ಕಣೆ. ಅದೇನ್ ಪ್ರಾಬ್ಲಮ್ ಅಂತ ಸ್ವಲ್ಪ ನೈಸ್ ಮಾಡಿ ಕೇಳಬಾರ್ದೇನೆ? ಇದ್ರಲ್ಲಿ ಕೇಳೋ ಅಂತದ್ ಏನಿದೆ? ವಯಸ್ಸಾಗ್ತಾ ಇದ್ದಂಗೆ ಬಿಪಿನೂ ಜಾಸ್ತಿ ಆಗತ್ತೆ. ಕರೆಕ್ಟ್ ಕಣೆ ಚಂಪಾ, ಬಿಪಿ ಜಾಸ್ತಿ ಆಗಿರೋದಕ್ಕೆ ಅತ್ತೆ ಈ ರೀತಿ ಹುಚ್ಚುಚ್ಚಾಗಿ ಆಡ್ತಾ ಇರೋದು. ನನ್ನ ತಮ್ಮ ಜಾಲಿಲ್ಲ, ನಂಗೆ ಜಾಲ ಹಂಗಿಲ್ಲ. ಕೊಟ್ಟ ಮಾತು ತಪ್ಪಲ್ಲ, ಆಗದೆ ಬಾತಿಲ್ಲ.
ಪಬಪ್ಪ ಎದುರಾಳಿಗೆ ಬಿರುಗಾಳಿಗೆ ಹಾಲಾಟಕ್ಕೆ ಚೀಲಾಟಕ್ಕೆ ನಾನೆಂದು ಅಂಜೋದಿಲ್ಲ. ರಂಗತ್ತೆ, ಬೆಳಗ್ಗೆಯಿಂದ ಚಿತ್ರ ವಿಚಿತ್ರವಾಗಿ ಆಡ್ತಿದ್ಯಲ್ಲ, ಏನ್ ಸಮಾಚಾರ? ಏನೇ ಚಂಪಾ, ನನ್ಗೆ BP ಜಾಸ್ತಿ ಆಗಿದ್ಯಾ? ಬಿರಿ ಜಿರಳೆ, ನಾನು ಹುಚ್ಚುಚ್ಚಾಗ ಆಡ್ತಿದ್ದೀನ? ಇಲ್ಲಪ್ಪ ನನಗೆ ವಯಸ್ಸು ಆಗೋದಿದ್ಯಾ? ಇಲ್ಲತ್ತೆ ಚಿಕ್ಕ ವಯಸ್ಸು. ಆಗ ಬಾ ದಾರಿಗೆ. ಏನ್ರೋ ಎಲ್ಲರೂ ನಿಮ್ ಕೆಲಸ ಮಾಡಿ ಮುಗಿಸಿಲ್ಲ? ಅತ್ತವ್ರೆ, ಬೆಳಗಿಂದ ನಿಮ್ಮ ಕಣ್ಣು ಮುಂದೆ ಅಷ್ಟೂ ಕೆಲಸನೂ ಮಾಡಿದ್ವಲ್ಲ. ವೆರಿ ಗುಡ್. ಇನ್ನು ಮೇಲೆ ನಾನ್ ಹೇಳ್ದ ಹಾಗೆ ಕೇಳಬೇಕು. ಇಲ್ಲ ಅಂದ್ರೆ ಗಂಡುಗಳ ವಂಶದ ಖಡ್ಗಕ್ಕೆ ನಿಮ್ಮೆಲ್ಲರ ರಕ್ತದ ರುಚಿ ತೋರಿಸ್ಬೇಕಾಗತ್ತೆ. ನನ್ನ ಸಮಯ ಇಲ್ಲ, ನನಗೆ ಯಾರು ಹಂಗಿಲ್ಲ. ಆಗ ನಿಮ್ಮ ಮಾತಿಲ್ಲ. ದಿಸ್ ಇಸ್ ಟೂ ಮಚ್. ಓಲ್ಡ್ ಲೇಡಿ ನಮ್ಮನ್ನೆಲ್ಲ ಹೆದರಿಸೋದು ಅಂದ್ರೆ ಏನ್ ಅರ್ಥ? ನಿಜವಾಗ್ಲೂ ಅತ್ತೆ ಹುಚ್ಚಿಡ್ತಾರೋ ಗ್ಯಾರಂಟಿ. ಗೊತ್ತಿಲ್ಲ, ಹೋಗಿ ಈಗ್ಲೇ 3 ಡಾಕ್ಟರ್ನ ಕರ್ಕೊಂಡ್ ಬಂದ. ಸುಮ್ಮನೆ ಕರ್ಕೊಂಬರಕ್ಕಾಗುತ್ತಾ? ಕರ್ಕೊಂಡ್ ಬರ್ಬೇಡಿ. ಈ ಗಲಿಗಲಿ ವಂಶದ ಖಡ್ಗ, ಗಲಿಗಲಿ ಗಂಡುಗಲಿ, ಅದೇ ಆ ವಂಶದ ಖಡ್ಗಕ್ಕೆ ಮೊದ್ಲು ಬಲಿಯಾಗದೆ ನೀವಿಬ್ರು. ಲೇ ಮನೆ ಹಾಳ ಅಳಿಯ, ಎಲ್ಲ ಹಾಳಾಗೋಗಿದ್ಯಾ, ಬೇಗ ಬಾಲೋ. ದೇವ್ರೆ, ಮನೆ ಅಳಿಯನ್ನ ಹೀಗೆ ಏಕವಚನದಲ್ಲಿ ಕರೀತಿದ್ರಲ್ಲ, ಇದು ಸರಿನಾ? ನನಗೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ. ನನಗೆ ಪಲ್ಲು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಇನ್ನೊಂದು ಸಲ ನಿಮ್ಮ ಬಾಯಿಂದ ಈ ಮಾತು ಬಂದಿದ್ದೇ ಆಗಲಿ ನಿಮ್ಮ ನಾಲ್ಗೆನ ಕಿತ್ತು ಪಲ್ಲು ಜುಟ್ಟಿಗೆ ಟೇಪ್ ಫಲ ಕಟ್ಟಿಬಿಡ್ತೀನಿ. ಅದು ಎಲ್ರು ಮಾತಾಡ್ಕೋತಿದ್ರು, ನಿಮ್ಗೆ ಅದಿದ್ಯಂತೆ ಏನು BP. ಬಿಪಿನೂ ಇಲ್ಲ ಪಿಪಿನೂ ಇಲ್ಲ. ಏನಾದ್ರೂ ಹೇಳಿದ್ರೆ ಉಲ್ಟಾ ಹೊಡಿತೀಯಲ್ಲ. ಏಯ್, ಎಲ್ಲರೂ ಏನು ಮಾಡ್ತಾ ಇದ್ದಾರೋ? ಅಷ್ಟವ್ರೆ, ನೀವು ಕೊಟ್ಟಂತ ಕೆಲಸನ ಎಲ್ಲರೂ ಶಿರ್ಸಾ ವಹಿಸಿ ಪಾಲನೆ ಮಾಡ್ತಿದ್ದಾರೆ. ಕಿತ್ತೋದ್ ಹಳಿಯ, ನೀನೇನೋ ಮಾಡ್ತಾ ಇದ್ದೀಯಾ? ನಾನು ಒಳ್ಳೆ ಅಳಿ ಅತ್ತೆ ಅವ್ರೆ. ಹಾಗಿದ್ಮೇಲೆ ಎಲ್ಲರೂ ಏನೇನ್ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡ್ ಬಾ. ತಗೋ. ಓಕೆ ಚಂಪಾ, ಎಲ್ಲ ಕೆಲಸ ಕರೆಕ್ಟ್ ಮಾಡ್ಬೇಕು. ಸಾರಿಗೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿ ಹಾಕು. ಏನೇ ಚಂಪಾ ಇದು, ಕುಕ್ಕರ್ಗೆ ವೆಯ್ಟ್ ಇಟ್ಟಿಲ್ಲ. ಕುಕ್ಕರ್ ತೆಗ್ ನಿನ್ ತಲೆ ಮೇಲೆ ಇಟ್ಬಿಡ್ತೀನಿ. ಏನು ಚೆಕ್ ಮಾಡೋ ಕೆಲಸ ನಾನಿಂದ ಇವತ್ತು? ಅತ್ತವ್ರು ಈ ಕೆಲಸ ನನ್ಗೆ ವಹಿಸಿದ್ದಾರೆ. ಹಾಗಾಗಿ ನಿನ್ ಕೆಲಸ ಕರೆಕ್ಟ್ ಮಾಡ್ತಿದ್ಯೋ ಇಲ್ವ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಪ್ಪಿ ತಪ್ಪಿ ಏನಾದ್ರು ಕೆಲಸ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಅತ್ತನೇ ಬರ್ತಾರೆ ಕತ್ತಿ ತಗೊಂಡು. ಎಲ್ಲರೂ ಬೇಗ ಬನ್ನಿ, ಕ್ವಿಕ್ ಅರ್ಜೆಂಟ್. ಏನೇ ಜಾತಿ ಆದಿಯ ನನ್ನ ಮಗನ ಜೊತೆ ರಾಜಿ ಆಗೋಣ ಅಂತಿದ್ದೆ, ಆದ್ರೆ ನಿಮ್ಮ ಮಗನೇ ಹೈದರಾಬಾದ್ಗೆ ಓಡೋದ್ರು. ನನ್ನ ಮಗ ತಾನಾಗೆ ಓಡ್ ಹೋಗಿಲ್ಲ, ನೀನು ಕಾಟ ಕೊಟ್ಟು ಅವನ ಹೈದರಾಬಾದ್ಗೆ ಓಡಿಸಿದ್ಯಾ. ಹೀಗೆ ಅವನಿಗೆ ಸತಾಯಿಸ್ತಾ ಇದ್ಲೆ ಅವನು ಹೈದರಾಬಾದ್ ಇಂದ ಬರೋವಾಗ ಒಂದು ಗಂಡು ಮಗುನ ತಗೊಂಡ್ ಬರ್ತಾನೆ. ಮೈ ಗಾಡ್, ಮೈ ಗಾಡ್ ಅನ್ನೋದನ್ನ ಬಿಟ್ಟು ಮೈ ಡಾಗ್ ತರ ನಿಯತ್ತಿಂದ ಇರೋದನ್ನ ಕಲಿ. ಆಯ್ತು ಅತ್ತೆ, ಇನ್ಮೇಲೆ ನೀವ್ ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ. ಏನ್ರು ಎಲ್ಲರೂ ನನಗೆ BP ಜಾಸ್ತಿ ಆಗಿದೆ ಅಂತ ಕುಸು ಕುಸು ಅಂತ ಮಾತಾಡ್ಕೊಳ್ತಿಲ್ಲ? ಅತ್ತೆ, ಈ ವಿಷಯ ನಿಮ್ಗೆ ಹೇಗ್ ಗೊತ್ತಾಯ್ತು? ಮನೆ ಹಳಿಯ ತಾನಾಗೆ ಬಾಯ್ ಬಿಟ್ಟ. ನೆಪ್ಪತ್ತು ನಿನ್ನ ಮುಖ ನೋಡಿದ್ರೆ ನನಗೆ ಕುಲಿ ಮುಖ ನೋಡ್ದಂಗೆ ಆಗುತ್ತೆ. ನೀನು ಕುಲಿ ತರ ಇರೋದ್ರಿಂದನೇ ನಿನಗೆ ಹೆಣ್ಣು ಸಿಗ್ತಾ ಇಲ್ಲ ಕಣೋ. ಠಗಲಾಗ್ಬೇಕು ಕಣೋ, ಠಗಲು. ಈಗ ಎಗಲು. ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ದಿನ ನನ್ನ ಕಾಲನ್ನ ಒತ್ತಬೇಕು. ಇವತ್ತು ಯಾರು ಒತ್ತುತ್ತಿಲ್ಲ? ನಾನು ಒತ್ತಿನತ್ತೆ. ನೀನು ಇಲ್ಲಿ ಕಾಲು ಒತ್ತುತ್ತಾ ಕೂತ್ಕೊಂಡ್ಲಿ ಅಲ್ಲಿ ಬೇಯಿಸಾಕೋದಕ್ಕೆ ನಿಮ್ ತಾತ ಬರ್ತಾನೇನೆ. ಹೋಗೆ ಬೇಯಿಸಾಕೋ, ಹೋಗೆ. ಪಲ್ಲು, ಇವತ್ ನೀ ಅತ್ತೆ ಕಾಲತ್ತು, ನಾಳೆ ಅತ್ತೆ ಕಾಲ್ ನಾನು ಒತ್ತೀನಿ. ಅದನ್ನ ಹೇಳಬೇಕಾದವಳು ನಾನು. ನೀನು ಅಡ್ಡ ಮಾತಾಡಿದ್ರಿಂದ ಇವತ್ತು ನೀನೇ ನನ್ನ ಕಾಲು ಒತ್ತು. ಓ ಮೈ ಗಾಡ್. ಅತ್ತೆ, ಫಸ್ಟ್ ರೈಟ್ ಲೆಗ್ ಒತ್ಲಾ ಅಥವಾ ಲೆಫ್ಟ್ ಲೆಗ್ ಒತ್ಲಾ? ಒತ್ತದು ಒತ್ತು, ಎರಡು ಕಾಲು ಒತ್ತೆ. ಎಲ್ಲರೂ ಕಳ್ಸ್ಕೊಳ್ಳಿ. ಅದಕ್ಕೆ
ದಿನ ಇದೇ ತರ ಕೆಲಸ ಮಾಡೋದು ಅಭ್ಯಾಸ ಆಗ್ಬಿಟ್ರೆ ಆಮೇಲೆ ಮುಂದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅತ್ತೆ ನಿಮ್ಮೇಲೆ ಸೇಟ್ ತೀರ್ಸ್ಕೊಂಡ್ರೆ ಪರವಾಗಿಲ್ಲ, ನನ್ ಮೇಲೂ ಸೇಟ್ ತೀರ್ಸ್ಕೊಳ್ತಾ ಇದಾರಲ್ಲ, ನಾನು ಅವ್ರಿಗೆ ಅನ್ಸದ್ ಏನ್ ಮಾಡಿದೀನಿ? ಚಂಪ ತೆಪ್ಪಗಿರೆ, ನಮಗಾಗಿದ್ದೆ ನಿನಗೂ ಆಗ್ಬೇಕು, ಇಲ್ಲಾಂದ್ರೆ ನಾವು ಬಿಟ್ಬಿಡ್ತೀವಾ? ಕೊಟ್ಬಿಡ್ತೀವಿ. ಏನು ನನಗ್ ಮನೇಲಿ ನನಗ್ ಗೊತ್ತಿಲ್ಲದೇನೆ ಮೀಟಿಂಗ? ಸೀಮೆಗಿಲ್ಲ ಸೊಸೆ, ಈ ಕಿತಾಪತಿ ಎಲ್ಲ ನಿಂದೆ ಕಡೆ. ನನ್ನ ಮಗನ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದು ದಿನ ನಿನ್ನ ಗಂಡನ ಸೇವೆ ಮಾಡಿದ್ದೀಯೇನೆ? ಈ ವಂಶನ ಬೆಳೆಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೀಯೇನೆ? ನನ್ನ ತೊಡೆ ಮೇಲೆ ಮೊಮ್ಮಗುನ ಹಾಕಿದ್ದೀಯೇನೆ? ರಂಗತ್ತೆ ಜಾತಿಯವ್ರ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಅವನು ಈ ಮನೆ ಹಿರಿ ಸೊಸೆ. ಸೊಸೆ ಅತ್ತೆಗಿಂತ ದೊಡ್ಡವಳ? ಲೇ ಅಳಿಯ, ಬಾಲೆ ಇಲ್ಲಿ. ಅತ್ತೆ ಬಿಪಿ ಜಾಸ್ತಿ ಆಗ್ತದೆ, ಅದಕ್ಕೆ ಹೀಗೆ ಆಡ್ತಾ ಇದ್ದೀರಾ? ಓಹೋ, ನನಗೆ ಬಿಪಿ ಜಾಸ್ತಿ ಆಗ್ತಾ ಇದೆಯಾ? ಲೇ ಮುಸ್ಲೆ, ಇಲ್ಲೇ ಬರ್ತೀನಿ ತಾಳೆ. ಒಬ್ಳು ಪತ್ತೆ ಇಲ್ಲ, ಎಲ್ಲಿ ಹಾಳಾಗೋಗ್ಬಿಟ್ಟಿದ್ದಾರೆ. ಲೇ ಬಂದ್ರು, ಒಬ್ಬೊಬ್ಬನು ಕೊತ್ತಂಬರಿ ಸೊಪ್ಪು ಉತ್ತರಿಸ್ಬಿಡ್ತೀನಿ. ಸಿಗುವೆ ಕ್ಷಣದಲ್ಲಿ ನಿನ್ನ ಸಿಗುವೆ ಕ್ಷಣದಲ್ಲಿ. ಅಯ್ಯೋ, ಅಯ್ಯೋ, ಲೇ ಬಿಡ್ರಾ, ವೆರಿ ಗುಡ್. ಅತ್ತೆ ಹುಚ್ಚು ಹೆಚ್ಚಾಗೋದಕ್ಕಿಂತ ಮುಂಚೆ ಸ್ಕ್ರೀನ್ ಡಾಕ್ಟರ್ನ ಕರ್ಕೊಂಡ್ ಬಂದ್ರು. ಹುಚ್ಚನ ನಾನ್ ಬಿಡಿಸ್ತೀನಿ. ರಂಗಮ್ಮನವರೇ, ಹಾಗಿದ್ದೀರಾ? ಏನ್ ಹೇಳಿ ಡಾಕ್ಟ್ರೆ, ನನ್ನ ಮನೆಯಲ್ಲಿ ನಾನೇ ಗೃಹ ಬಂದಿಯಾಗಿದ್ದೀನಿ. ನಿಮ್ಮನ್ ಕಂಡ್ರೆ ಅವ್ರಿಗೆ ಭಯ ನೋಡಿ, ಅದಕ್ಕೆ ಕಟ್ಟಾಕಿದ್ದಾರೆ. ಏನ್ ಯೋಚನೆ ಮಾಡಬೇಡಿ. ನಾರ್ಮಲ್ ಆಗಿ ಇದೆಯಲ್ಲಮ್ಮ. ಈ ಮಾತನ್ನ ಅವಳಿಗೆ ಹೇಳಿ ಎಲ್ಲ ಕೂಗಾಡ್ತವೆ, ನನ್ನ ಮಾತಿಗೆ ಎದುರು ಜವಾಬ್ ಕೊಡ್ತಾಳೆ. ಡಾಕ್ಟ್ರೆ ಕರೆಕ್ಟ್ ಆಗಿ ಚೆಕ್ ಮಾಡಿದ್ರಾ? ಆ BP ಮೀಟರ್ ಅಲ್ಲಿ ಮರ್ಕಿರಿ ಇದೆಯೋ ಕುರಿ ಮರಿ ಇದೆಯೋ? ಹುಚ್ಚಯ್ಯ ಬಾಯಿ, ಎಲ್ಲ ನಾರ್ಮಲ್ ಆಗೇ ಇದೆ. ಇವ್ರಿಗೆ ಕೋಪ ಬರೋನ್ಗೇನು ಮಾಡಿದೀರಾ, ಅದಕ್ಕೆ ಅವ್ರು ಹಾಗಾಡಿದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ವಿ ಡಾಕ್ಟ್ರೆ. ಇವಳಿಗೆ ಸರಿಯಾಗಿರಿ, ನಿಮ್ ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದು ತಪ್ಪ? ನೋಡಿ, ನೀವೆಲ್ಲ ಸ್ವಲ್ಪ ದೂರ ಹೋಗಿ, ಇವ್ರ ಜೊತೆ ನಾನು ಪರ್ಸನಲ್ ಮಾತಾಡ್ಬೇಕು. ನೋಡಿಯಮ್ಮ, ವಯಸ್ಸು ಆಗ್ತಾ ಆಗ್ತಾ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಮ್ಮ. ನಾವು ಇನ್ನೊಬ್ಬರ ಹಂಗಿನಲ್ಲಿ ಬದುಕಬೇಕು. ಈಗ ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ಕಾಯಿಲೆ ಆದ್ರೆ ಆಸ್ಪತ್ರೆ ತಗೊಂಡೋದಕ್ಕೆ ಜನ ಬೇಕಾ? ಒಂದ್ ವೇಳೆ ಗೊಟಕ್ಕಂದ್ರಿ ಅಂತ ಇಟ್ಕೊಳ್ಳಿ, ಆಗ ಬಾಡಿಯನ್ನು ಸಾಗಿಸೋದಕ್ಕೆ ಜನ ಬೇಕಾ? ಅದಕ್ಕೆ ನೀವು ರಾಮ ಕೃಷ್ಣ ಅಂತ ಭಜನೆ ಮಾಡ್ಕೊಂಡು ಕೊನೆ ಎಕ್ಸಾಮಿಗೆ ರೆಡಿ ಆಗ್ಬಿಡಿ. ಕೊನೆ ಎಕ್ಸಾಮ್ ಅಂದಲೆ ಫೈನಲ್ ಅಂದ್ರೆ ಮೇಲಕ್ಕೆ ಹೋಗೋದಕ್ಕೆ ಮುಂಚೆ ರಾಮ ಕೃಷ್ಣ ಅಂತ ಭಜನೆ ಮಾಡ್ಕೊಂಡು ದೇವರಲ್ಲಿ ಭಕ್ತಿ ಇಟ್ಬಿಟ್ರೆ ಮುಕ್ತಿ ಸಿಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಡಾಕ್ಟರೇ. ನನಗೆ ಯಾವ್ದಾದ್ರು ಕಾಯಿಲೆ ಅಟ್ಕಾಯಿಸ್ಕೊಂಡು ನಿಮ್ಮಂತ ಪಾಟಿ ಡಾಕ್ಟರ್ ಕೈಗೆ ಸಿಕ್ಕಿ ನರಳೋ ಬದಲು ಕೂತಿದ್ದ ಹಾಗೆ ಸತ್ತು ನೇರವಾಗಿ ಸ್ವರ್ಗಕ್ಕೆ ಹೋಗೋದಾದ್ರೆ ಅದಕ್ಕಿಂತಲೂ ಪುಣ್ಯ ಇನ್ನೇನಿದೆ? ಆಯ್ತು ಡಾಕ್ಟ್ರೆ, ನಾನು ಇನ್ಮೇಲೆ ಶಾಂತವಾಗಿರ್ತೀನಿ. ಆದಷ್ಟು ಕೋಪನ ಕಂಟ್ರೋಲ್ ಮಾಡ್ಕೊಂಡು ರಾಮ ಕೃಷ್ಣ ಅಂತ ಹೇಳ್ತೀನಿ. ತಾವಿನ್ ಹೋಗ್ಬಲ್ತಿಲ್ಲ? ಕಂದಮ್ಮಗಳಿಲ್ಲ, ಎಲ್ಲರೂ ಬನ್ನಿ. ಒಳ್ಳೆಯ ಮಕ್ಕಳಾದ್ರೆ ಬಲ್ತಿಲ್ಲ, ಕಣ್ಣನ್ ಮಕ್ಕಳಾದ್ರೆ ಬರೋಲ್ಲ. ದೇವರಲ್ಲಿ ಭಕ್ತಿ ಇಡಿ, ನಿಮಗೆಲ್ಲರೂ ಒಳ್ಳೇದಾಗುತ್ತೆ. ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಆ ಕೆಲಸನೇ ಮಾಡಿ. ಬಂದು ಬಿಟ್ರ ನಿಮಗೇನಾದ್ರೂ ದುಡ್ಡು ಸಿಕ್ಕಿದ್ರೆ ಮಸಾಲೆ ದೋಸೆ ತಿನ್ಕೊಂಡು ಬನ್ನಿ, ನಾನು ಬೇಡ ಅನ್ನೋಲ್ಲ. ಪಲ್ಲು, ನೀನು ನಿನ್ನ ಗಂಡನ ಚೆನ್ನಾಗಿ ನೋಡ್ಕೊಮ್ಮ. ಆಗಾಗ ನಿನ್ನ ಜುಟ್ಟಿಗೆ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸು. ಜಾಜಿ,
ನೀನು ಆ ಸೇವೆ ಈ ಸೇವೆ ಸಮಾಜ ಸೇವೆ ಅಂತ ಮಾಡ್ಕೊಂಡಿರಮ್ಮ. ನಾನು ಬೇಡ ಅನ್ನಲ್ಲ ನನ್ನ ಬಂಗಾಲ. ಚಂಪಾ, ನಾನು ನಿನ್ಗೆ ಏನು ಅನ್ಲಿಲ್ಲ ಅಂತ ನಿನ್ಗೆ ಬೇಜಾರೇನೆ. ಬೇಜಾರು ಮಾಡ್ಕೋಬೇಡ. ನಿನ್ನ ಮನಸ್ಸಿಗೆ ಏನು ಬರುತ್ತೋ ಆ ಅಡಿಗೆನೇ ಮಾಡು. ಮನೆಯವರೆಲ್ಲ ಕಣ್ಣು ಗೊತ್ಕೊಂಡು ತಿಂತಾಳೆ. ನಿಮಗೆಲ್ಲರಿಗೂ ಮಂಗಳವಾಗಿ. ಏನಪ್ಪ ನಮ್ಮಮ್ಮ ಪೂರ್ತಿ ಲೂಸ್ ಆಗ್ಬಿಟ್ರಾ? ನಿಮ್ ಮದರು ಕೂಲ್ ಆಗಿದ್ದಾಗ ಕೂಲು, ರೈಸ್ ಆದಾಗ ರೈಸ್ ಮಿಲ್ಲು. ನೆನ್ನೆ ಹುಲಿ ಇವತ್ತು ಇಲಿ. ಈ ಮಾತುಗಳನ್ನ ರಂಗತ್ತೆ ಕೇಳಿಸ್ಕೊಂಡ್ರೆ ರೊಚ್ಗೆದ್ ಬಿಡ್ತಾರೆ. ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡಿ. ನಾನು ಕೂಲ್ ಆಗಿದ್ಲೆ ಮಂದಿಗೆಲ್ಲ ನನ್ನ ಕೂಲ್ ಮಾಡ್ಬಿಡ್ತಾಳೆ. ಇಲ್ಲ, ಮೊದಲಿನ ಥರ ನಾನು ಲೊಚ್ಚಿಗೆಳ್ಳೇಬೇಕು. ಅತ್ತೆ ಸರಿ ಹೊತ್ತಲ್ಲಿ ಬಡ್ಕೋತಾ ಇದ್ರಲ್ಲ, ನಿಮ್ಗೆ ದೆವ್ವ ಮೆಟ್ಕೊಂಡಿದ್ಯಾ? ಹೊಟ್ಟೆ ತುಂಬಾ ಹಸಿತಾ ಇದೆ, ತಿನ್ನೋದಕ್ಕೇನಾದ್ರೂ ತಂದ್ಕೊಡೆ. ಮಿಡ್ ನೈಟ್ ಅಲ್ಲಿ ಈಟ್ ಮಾಡ್ತೀರಾ? ಯಾವ ನೈಟ್ ಆದ್ರೂ ಏನಂತೆ, ನಂಗೆ ಹಸಿತಾ ಇದೆ, ನನ್ ತಿನ್ನಕ್ ಬೇಕು, ತಂದ್ಕೊಡು. ಮಾಡಕ್ಕಾಗಲ್ಲ. ಏನಂದೆ? ನೀನೇನ್ ಮಾಡ್ತೀಯ ಇಲ್ಲಿ? ನಾನು ಹೋಗಿ ಅವಳಿಗೆ ಹೆಲ್ಪ್ ಮಾಡ್ತೀನಿ. ಜಾಜಿ, ನಾನು ಯಾರು? ನೀವು ಈ ಗಲಿಗಲಿ ವಂಶದ. ಅಯ್ಯೋ ಸರಿ ಹೋದ್ಲಲ್ಲಿ ಏನ್ರಿ ನಿಮ್ದು ಗೋಳು? ಅದು ಗಲಿಗಲಿ ಅಲ್ಲ, ಗಂಡು ಗಲಿ. ಅದೇ ಆ ವಂಶದ ಬಿಗ್ ಹೆಡ್. ನನ್ನ ಕಂಡಲೆ ಹೆದರಿಕೆ ಇದೆಯಾ? ವಿಷ ಜಂತುಗಳನ್ನ ಕಂಡ್ರೆ ಯಾರಿಗ್ ತಾನೇ ಹೆದರಿಕೆ ಇರಲ್ಲ. ಸರಿ ಸರಿ, ಹೋಗಿ ಅಡ್ಗೆ ಮನೇಲಿ ಬಿಟ್ಕೊಳ್ಳಿ. ವಾಟ್? ನಾನು ಅಡ್ಗೆ ಮನೇಲಿ ಬಿಟ್ಕೋಬೇಕಾ? ವೈ? ಮತ್ತೆ ಹಸಿವಾಗಲೇ ತಿಂಡಿ ಮಾಡಕ್ಕೆ ಏರಿಸ್ಬೇಕಲ್ಲ, ಅದಕ್ಕೆ. ಇಷ್ಟಾಯ್ತು. ನಿನ್ನೆ ನೈಟ್ ಅಂತೂ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ, ಟಾರ್ಚರ್ ಕೊಡ್ತಾನೆ ಇದ್ರು. ಅತ್ತೆ ಎಚ್ಚರ ಆದಾಗೆಲ್ಲ ಬರೀ ಬೇಯಿಸ್ ಹಾಕೋದೇ ಆಗೋಯ್ತು. ಡಾಕ್ಟ್ರೆ, ಇದಕ್ ನೀವೇನಾದ್ರು ಸೊಲ್ಯೂಷನ್ ಕೊಡ್ಲಿಲ್ಲ ಅಂದ್ರೆ? ನೀವು ಬದುಕಿದ್ದಾಗಲೇ ಪೋಸ್ಟ್ ಮಾರ್ಟಮ್ ಮಾಡ್ಬಿಡ್ತೀವಿ. ಸುಮ್ಮನೆ ಇರಯ್ಯ. ನೋಡಮ್ಮ, ನೀನೇನು ಯೋಚನೆ ಮಾಡಬೇಡ. ತಗೋ ಟ್ಯಾಬ್ಲೆಟು. ದಿನಕ್ಕೆ ಅರ್ಧ ಟ್ಯಾಬ್ಲೆಟು ಕುಡಿಯೋ ಹಾಲಿನಲ್ಲಿ ಊಟದಲ್ಲಿ ಹಾಕ್ಬಿಟ್ಬಿಡು. ಊಟ ಮಾಡ್ತಿದ್ದಂಗೆ ನಿಮ್ಗೆ ಯಾರಿಗೂ ತೊಂದರೆ ಕೊಟ್ಟಂಗೆ ಮಲಗ್ಬಿಡ್ತಾರೆ. ಇಷ್ಟು ಒಟ್ಟಿಗೆ ಹಾಕ್ಬಿಟ್ರೆ ಪರ್ಮನೆಂಟ್ ಆಗಿ ಮಲಗ್ಬಿಡ್ತಾರೆ. ಈಗ ಅವನಿಗೆ ಕಾಲಿದೆ. ಅತ್ತೆ ಅತ್ತೆ, ಏನಮ್ಮ? ಬನ್ನಿ ಅತ್ತೆ, ಊಟ ಮಾಡಿ. ಅಯ್ಯೋ, ನನಗೆ ಯಾಕೋ ಹಸಿವಿಲ್ಲ. ಮೊದಲು ಮಕ್ಕಳು ಊಟ ಮಾಡ್ಲಿ, ಬಡಿಸೆ. ಏನಾಯ್ತು ಇವ್ರಿಗೆಲ್ಲ? ನನಗೇನೆ ಗೊತ್ತು, ನೀನು ಹೊಡೆದು ಜಗ್ಸೆ. ಚಂಪಾ, ಇಷ್ಟೊತ್ತು ಏನೇ ಆಗಿತ್ತು ನನ್ಗೆ? ಅಯ್ಯೋ, ಒಂದ್ ನಿಮಿಷ ಬರ್ತೀನಿ. ಅಕ್ಕ ಅಕ್ಕ ಅಕ್ಕ, ಅಯ್ಯೋ, ಈ ಹೊತ್ತಲ್ಲಿ ಏನ್ರಿ ನಿಮ್ದು? ಡಾಕ್ಟರ್ ಕೊಟ್ಟಿದ್ ಮಾತ್ರೆಗಳೇ ಕಾಣಿಸ್ತಾ ಇಲ್ಲ. ಆ ಮಾತ್ರೆಗಳನ್ನ ಸಾಂಬಾರ್ ಒಳಗೆ ಹಾಕಿ ನೀವೆಲ್ಲ ತಿಂದು ಹಾಗೆ ಮಾಡಿದ್ದು ನಾನೇ. ನಮ್ಮನೇಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಮ್ಮ ಅತ್ತೆಗೆ ಬಿಪಿ ಫುಲ್ ಹೈ ಲೆವೆಲ್ ಹೋಗ್ಬಿಟ್ಟಿದೆ. ಯಾವ ಟೈಮಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಅಯ್ಯೋ, ಯಾವ್ದಾದ್ರು ಡಾಕ್ಟರ್ ತೋರಿಸ್ಬೇಕಾಗಿತ್ತಲ್ಲ ಜಾಜಿ ಅವರೇ? ಅಯ್ಯೋ, ಎಲ್ಲ ಆಯ್ತು, ನೋ ಯೂಸ್. ನೀವೇನು ಯೋಚನೆ ಮಾಡ್ಬೇಡ್ರಿ, ನನ್ನ ಹತ್ರ ಅದಕ್ಕೆ ಒಳ್ಳೆ ಔಷಧಿ ಇದೆ. ಯಾವ ಔಷಧಿ? ಜೋಶ್ ಪುಡಿ ಅಂತ. ಅದನ್ನ ಹಾಲಲ್ಲಿ ಹಾಕಿ ಕುಡಿಸ್ಬಿಟ್ರೆ ಫುಲ್ ಜೋಶ್ ಆಗಿರ್ತಾರ್ರಿ. ಮೊದ್ಲು ಆ ಪುಡಿನ ನನ್ ಕೊಡಿ. ನಮ್ಮ ಅತ್ತೆ ಕುಡಿಸಿ ಆಲ್ ಟೈಮ್ ಜೋಶ್ ಆಗಿರ್ಬೇಕು, ಹಾಗೆ ಮಾಡ್ತೀನಿ. ತಗೊಳ್ರಿ. ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ? ಆಗ್ದಲೇ ಏನ್ರಿ, ನಮ್ಮತ್ತೆನೂ ಹುಚ್ಚುಚ್ಚಾಗಿ ಆಡ್ತಾ ಇದ್ರು. ಅದನ್ನ ಹಾಲಲ್ಲಿ ಹಾಕಿ ಕುಡಿಸಿದ್ಮೇಲೆ ಫುಲ್ ತಣ್ಣಗಾಗ್ಬಿಟ್ರು. ಲೇ ಚಂಪಾ, ಒಂದು ಲೋಟ ಹಾತ್ರಕ್ಕೆ ಎಷ್ಟೊತ್ತೆ? ಬೇಗ ಮಾರೆ. ಅಲ್ಲ ಅಕ್ಕ, ಜೋಶ್ ಚಂಪಾ, ಅತ್ತೆ ಸರಿ ಹೋಗ್ಲಿ, ಆಮೇಲೆ ನಿನಗಿದೆ. ಆ ಜೋಶ್ ಪುಡಿ ಹಾಕಿದ್ರೆ ಅತ್ತೆ ಸರಿ ಹೋಗ್ತಾರಾ? ಸರಿ ಹೋಗ್ಲೇಬೇಕು. ಕರಿಯೇ ನಮ್ಮತ್ತೆನಾ? ಕರಿ.
ಅತ್ತೆ ಅತ್ತೆ ಏನು ಉತ್ತರ ಧ್ರುವ ದಕ್ಷಿಣ ಧ್ರುವ ಎರಡು ಒಂದಾಗ್ಬಿಟ್ಟಿದೆಯಲ್ಲ, ನನ್ನ ವಿರುದ್ಧನ? ಏನಾದ್ರೂ ಮಟ್ಟ ಹಾಕ್ಬೇಕು ಅಂದ್ರೆ ಒಂದಾಗ್ಲೇಬೇಕಲ್ಲ ಅತ್ತೆ. ಅತ್ತೆ ನಿಮಗೋಸ್ಕರ ನಾನು ಮಿಲ್ಕ್ ಪ್ರಿಪೇರ್ ಮಾಡಿದೀನಿ, ಪ್ಲೀಸ್ ತಗೊಳ್ಳಿ. ಇದರಲ್ಲಿ ಏನು ಪುಡಿ ಮಿಕ್ಸ್ ಮಾಡಿದ್ದಿಲ್ಲ? ಯಾವ ಪುಡಿನ ಮಿಕ್ಸ್ ಮಾಡಿಲ್ಲಪ್ಪ. ಮಾಡಿಲ್ಲ ಮಾಡಿಲ್ಲ ಏನ್ ಮಿಕ್ಸ್ ಮಾಡಿದಿಲ್ಲ? ಅದ್ರಲ್ಲಿ ಜೋಶ್ ಪುಡಿ ಮಿಕ್ಸ್ ಮಾಡಿದ್ದಾರೆ. ಜೋಶ್ ಪುಡಿ ಮರ್ಯಾದೆ ಆಗಿ ಇಬ್ರು ಅರ್ಧ ಕುಡಿದ್ಲೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಬುರುಡೆ ಬಿಚ್ಚ ಬಿಡ್ತೀನಿ. ಇನ್ಮೇಲೆ ಇಂಥ ಕೆಲಸ ಮಾಡಲ್ಲ, ವೆರಿ ಸಾರಿ. ಹಾಗ ಬನ್ನಿ ದಾಳಿಗೆ. ಅಮ್ಮ ಹೋಗ್ಲಿ, ಯಾಕೆ ಹೀಗೆ ಆಡ್ತಿದ್ಯಾ? ಕಾರಣನಾದ್ರೂ ಹೇಳೋ. ಈ ಮನೇಲಿ ದೊಡ್ಡವಳು ಒಂದೇ ಭಯ ಇಲ್ಲ, ಭಕ್ತಿ ಇಲ್ಲ. ಇನ್ಮೇಲೆ ಚಿಕ್ಕವಳು ದೊಡ್ಡವಳಿಗೆ ಮರ್ಯಾದೆ ಕೊಡಬೇಕು. ಇಲ್ಲ ಅಂದ್ರೆ ನಾನು ಒಂದು ಪುಡಿ ತರಿಸಿಟ್ಟಿದ್ದೀನಿ, ಅದನ್ನ ಸಾಂಬಾರ್ನಲ್ಲಿ ಮಿಕ್ಸ್